ಎಲ್ಲ ಪ್ರಿಯ ವೀಕ್ಷಕರಿಗೂ ಮೊದಲಿಗೆ ಸ್ವಾಗತ. ಇವತ್ತಿನ ವಿಶೇಷತೆ ಏನು ಅಂದರೆ, ಸರ್ಕಾರಿ ನೌಕರರಿಗೆ ಬಂದ ಒಂದು ಖಾದಿ ಭಾಗ್ಯ. ಏನಿದು ಖಾದಿ ಭಾಗ್ಯ ಅಂದರೆ, ಕರ್ನಾಟಕ ಸರ್ಕಾರ ಒಂದು ಆದೇಶ ಮತ್ತು ಸುತ್ತೋಲೆನ ಹೊರಡಿಸಿದೆ. ಏನು ಅಂದರೆ, ಖಾದಿ ಬಟ್ಟೆನ ವಾರದಲ್ಲಿ ಒಂದು ದಿನ ಧರಿಸಲೇಬೇಕು ಅಂತ ಒಂದು ಮ್ಯಾಂಡೇಟ್ರಿ ಥರ ಮಾಡಬೇಕು ಅಂತ ಹೊರಟಿದೆ. ನೋಡಿ ಏನಂತ ಹೇಳ್ತಾ ಇದೆ ಅಂತ ಈ ಸುತ್ತೋಲನ್ನ ಒಂದು ಡೀಟೇಲ್ಡಾಗಿ ಓದ್ತೀನಿ. ಖಾದಿ ಕೇವಲ ಒಂದು ಉಡುಪು ಮಾತ್ರವಲ್ಲ, ಒಂದು ರಾಷ್ಟ್ರದ ಗೌರವ ಮತ್ತು ಹೆಮ್ಮೆಯ ಪ್ರತೀಕವಾಗಿದೆ. ಪ್ರಸ್ತುತ ಖಾದಿ ನೇಕಾರರು ನೂತನ ಶೈಲಿಯ ವಿನ್ಯಾಸದಲ್ಲಿ ಉಡುಪುಗಳನ್ನು ತಯಾರಿಸಲು ಮುಂದಾಗಿದ್ದಾರೆ. ಅಲ್ಲದೆ ಖಾದಿ ಉತ್ಪಾದನೆಯು ಗ್ರಾಮೀಣ ಆರ್ಥಿಕತೆಯ ಮೂಲ ಆಧಾರವಾಗಿದ್ದು, ರಾಜ್ಯದ ಸಾವಿರಾರು ಗ್ರಾಮೀಣ ನೂಲುಗಾರರು ಮತ್ತು ನೇಕಾರರಿಗೆ ನೇರ ಹಾಗೂ ಪರೋಕ್ಷವಾಗಿ ಜೀವನೋಪಾಯವನ್ನು ಒದಗಿಸುತ್ತಿದೆ. ಆದುದರಿಂದ 77ನೇ ಗಣರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ಸಾರ್ವಜನಿಕ ಸೇವೆಯನ್ನು ದೇಶದ ಸ್ವಾತಂತ್ರ್ಯ ಹೋರಾಟದೊಂದಿಗೆ ಮರುಸಂಪರ್ಕಗೊಳಿಸಲು ಉದ್ದೇಶದಿಂದ ರಾಜ್ಯ ಸರ್ಕಾರವು ಖಾದಿ ಬಳಕೆಯನ್ನು ಉತ್ತೇಜಿಸಲು ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ಅದರಂತೆ ರಾಜ್ಯದ ಎಲ್ಲ ಸರ್ಕಾರಿ ಅನುದಾನಿತ ಸಂಸ್ಥೆಗಳು, ನಿಗಮ ಮಂಡಳಿಗಳು, ಸ್ವಾಯತ್ತ ಸಂಸ್ಥೆಗಳು, ವಿಶ್ವವಿದ್ಯಾಲಯದ ಅಧಿಕಾರಿಗಳು, ನೌಕರರುಗಳು ಸ್ವಯಂ ಪ್ರೇರಣೆಯಿಂದ ಪ್ರತಿ ತಿಂಗಳ ಮೊದಲ ಶನಿವಾರದಂದು ಖಾದಿ ಉಡುಪನ್ನು ಧರಿಸುವುದು ಅಲ್ಲದೆ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ ಸೇರಿದಂತೆ ಎಲ್ಲ ಅಧಿಕೃತ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಾಗ ಖಾದಿ ಉಡುಪನ್ನು ಧರಿಸುವಂತೆ ತಮ್ಮ ಇಲಾಖೆಗಳ ಅಧಿಕಾರಿ ಸಿಬ್ಬಂದಿಗಳಿಗೆ ಆದೇಶ ನೀಡಲು ಕೋರಿದೆ. ಈ ಕ್ರಮವು ಸರ್ಕಾರಿ ಅಧಿಕಾರಿ ನೌಕರರುಗಳಲ್ಲಿ ಸ್ವದೇಶಿ ಉತ್ಪನ್ನಗಳ ಬಗ್ಗೆ ಗೌರವ, ಐಕ್ಯತೆ, ರಾಷ್ಟ್ರೀಯ ಭಾವನೆ, ಭಾರತೀಯತೆ, ಸ್ವಾಭಿಮಾನ ಮತ್ತು ಸಾಮಾಜಿಕ ಜವಾಬ್ದಾರಿಯ ಭಾವನೆಗಳನ್ನು ಬೆಳೆಸುವಲ್ಲಿ ಸಹಾಯವಾಗಲಿದೆ ಎಂದು ಭಾವಿಸಿದೆ. ಎಲ್ಲ ಜಿಲ್ಲೆಗಳಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ 176 ಖಾದಿ ಸಂಸ್ಥೆಗಳ ಹೆಸರು, ವಿಳಾಸ ಹಾಗೂ ಉತ್ಪನ್ನಗಳ ವಿವರ ಈ ಕೆಳಕಂಡಂಥ ಒಂದು ವೆಬ್ಸೈಟ್ ಲಿಂಕ್ನಲ್ಲಿ ಪಡೆಯಬಹುದಾಗಿದೆ. ಇಂತಿ ನಿಮ್ಮ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್. ಯಾರ್ಯಾರಿಗೆಲ್ಲ ಹೋಗಬೇಕು ಅಂತ ಕಳಿಸಿದ್ದಾರೆ ಅಂದರೆ, ಸರ್ಕಾರದ ಎಲ್ಲ ಅಪರ ಮುಖ್ಯ ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ ಮತ್ತು ಕಾರ್ಯದರ್ಶಿಗಳಿಗೆ ಸರ್ಕಾರದ ಆದೇಶ ತಲುಪೋಕ್ಕೆ ಆರ್ಡರ್ ಮಾಡಿದ್ದಾರೆ. ಇದು ಇವತ್ತಿನ ಸರ್ಕಾರಿ ಸುತ್ತೋಲೆಗಳ ಸರಣಿಯ ಒಂದು ವಿಶೇಷತೆ. ಇನ್ನು ಮುಂದೆ ಹೀಗೆ ಸರ್ಕಾರದ ಸುತ್ತೋಲೆಗಳು ಯಾವ್ಯಾವ ಬರ್ತವೆ, ಅದರಲ್ಲಿ ಏನೇನು ಮಾಡಿಫೈಡ್ ಆಗಿರುತ್ತೆ ಮತ್ತು ಏನೇನು ಆದೇಶಗಳನ್ನ ಹೊರಡಿಸಿರ್ತಾರೆ ಮತ್ತು ಯಾವ್ಯಾವ ಆ್ಯಕ್ಟ್ಗಳು ಬಂದರೆ ಅದನ್ನು ಕೂಡ ಎಲ್ಲ ವಿಚಾರಗಳನ್ನು ನಿಮ್ಮ ಮನೆ ಬಾಗಿಲಿಗೆ ಒಂದು ಧ್ವನಿಯ ಮೂಲಕ ತಿಳಿಸಕ್ಕಂಥ ಕೆಲಸ ನಾವು ಮಾಡ್ತೀವಿ. ಎಲ್ಲ ನನ್ನ ನೋಡುಗರಿಗೆ ತುಂಬ ಹೃದಯದ ಇಷ್ಟು ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ಈ ಥರ ಒಂದು ಒಳ್ಳೊಳ್ಳೆ ವಿಚಾರ ತಿಳ್ಕೊಳೋದಕ್ಕೆ ಸ್ಪಂದಿಸಿದಂತಹ ನಿಮ್ಮ ಸಹೃದಯಕ್ಕೆ ನನ್ನ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಕನ್ನಡ ಮಾತೆ ಹಾಗೂ ಭಾರತ ಮಾತೆ, ಎಲ್ರಿಗೂ ಜೈ.